ವಾರ್ಮ್ ಅಂಡರ್ಟೋನ್ ಅವ್ರಿಗೆ ಬಿಕಾಸ್ ಆಫ್ ದ ಸನ್ ರೇಸ್ ಸೊ ಸ್ಕಿನ್ ಟ್ಯಾನ್ ಆಗುತ್ತೆ. ಹಿಂಗೆ ಕೂಲ್ ಅಂಡರ್ಟೋನ್ ವಾರ್ಮ್ ಅಂಡರ್ಟೋನ್ ಕಂಡುಹಿಡಿಯೋದು, ನಮ್ಮ ಸ್ಕಿನ್ನಲ್ಲಿ ಎಲ್ಲೋ ಅಂಡರ್ಟೋನ್ ಜಾಸ್ತಿ. ಒನ್ಸ್ ಅಗೇನ್ ಆ ಶೇಡ್ನ ಏನಕ್ಕೆ ಕರೆಕ್ಟಾಗಿ ಮ್ಯಾಚ್ ಮಾಡ್ತೀವಿ ಅಂದರೆ ನಿಮಗೆ ಪೌಡ್ರಿ ಕಾಣಬೇಕು. ಫೌಂಡೇಶನ್ ಏನು ಸೆಲೆಕ್ಟ್ ಮಾಡ್ತೀವಿ ಆ ಫೌಂಡೇಶನ್ ಒಂದ್ಸಲ ನಮ್ಮ ಸ್ಕಿನ್ನಲ್ಲಿ ಕಾಣೆ ಆಗಬೇಕು. ಅಕಾರ್ಡಿಂಗ್ ಟು ದ ಸ್ಕಿನ್ ಟೈಪ್ ಫೌಂಡೇಶನ್ ಸೆಲೆಕ್ಟ್ ಮಾಡಬೇಕು. ಈಗ ನಾನು ಹೇಳಿದೆ ಆಯಿಲಿ ಸ್ಕಿನ್ಗೆ ಬೇರೆ, ಡ್ರೈ ಸ್ಕಿನ್ಗೆ ಬೇರೆ ಅಂತ. ವೈಟ್ ಲೈಟಲ್ಲಿ ನೀವು ಫೌಂಡೇಶನ್ ತೊಗೊಳ್ಳೋವಾಗ ಮೇ ಬಿ ಯು ವಿಲ್ ಗೆಟ್ ಲೈಕ್ ಎ ಕೂಲ್ ಥರ ಕಾಣುತ್ತೆ. ಇಲ್ಲಿ ಫಾರ್ ಕೂಲ್ ಅಂಡರ್ಟೋನ್ ಫಸ್ಟು ನಾವು ಮೇಕಪ್ ಗ್ರೇ ಆಗೋದಕ್ಕೆ ಇದು ಕೂಡ ಕಾರಣ. ನೀವು ಆಕ್ಸಿಡೈಸ್ ಆದಮೇಲೆ ಅದು ನಮ್ಮ ಸ್ಕಿನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. 1 hour ಅಲ್ಲ, ವಿತಿನ್ 30 minutesಲ್ಲಿ ಆಕ್ಸಿಡೈಸ್ ಆದಮೇಲೆ ಸರಿ ಹೋಗೋದು ಮೆತ್ತೋದು ಅಲ್ವಾ, ಕರೆಕ್ಟ್ ಅಲ್ವಾ? ಸೊ ಹೋಗ್ತಾ ಅರ್ಥ ಮಾಡಿಸ್ತೀನಿ ನಿಧಾನವಾಗಿ ಸ್ವಲ್ಪ. ಯಾಕಂದರೆ ಫಸ್ಟ್ ದಿನ ನಿಮ್ಗೆ ಜಾಸ್ತಿ ಇವತ್ತು ನಾನು ತಲೆಗೆ ಹಾಕಿದ್ರೆ ನಿಮ್ಗೇನೂ ಹೋಗಲ್ಲ. ಇದು ನಮ್ಗೆ ಕಂಡಿಡಿದೆ, ನಾವು ಇಷ್ಟು ದಿನ ಏನೋ ಹಾಕ್ಕೊಂಡು ಮೆತ್ತಾ ಇದ್ವಿ. ಸೊ ಇದಕ್ಕೇ ಈ ಬೇಸಿಕ್ಸ್ನ ನಿಮ್ಗೆ ಕೊಡ್ತಾ ಇರೋದು. ಈ ಥರ ಇಂಗ್ರೀಡಿಯೆಂಟ್ ಇದೆ ಅಂತ ಹೇಳಿದ್ರೆ ಇದು ಆಯಿಲಿ ಸ್ಕಿನ್ಗೆ ಅಂತ ಅಂದ್ಕೊಳ್ಳಿ. ಡ್ರೈ ಸ್ಕಿನ್ಗೆ ಏನು ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ಗೆ ಏನು ಯೂಸ್ ಮಾಡಬೇಕು. NC40 NC45 ಇದೆರಡೂ ಮಿಕ್ಸ್ ಮಾಡ್ತೀನಿ. ಹಾಕ್ಕೊಂಡ್ರು ರಬ್ ಮಾಡ್ತೀರಾ ಸ್ಕಿನ್ ಮೇಲೆ, ಸೊ ರಬ್ ಮಾಡಬೇಡಿ. ಸೊ ಈ ಥರ ಇಟ್ಕೊಂಡು ಜಸ್ಟ್ ನೀವು ಇಟ್ ಈಸ್ ಮೇನ್ಲಿ ಫಾರ್ ಆಯಿಲಿ ಸ್ಕಿನ್ ಅಂತ ಇರುತ್ತೆ, ಈ ಕಡೆ ಬಂದು ಡ್ರೈ ಸ್ಕಿನ್ ಅಂತ ಇರುತ್ತೆ. ಸೊ ಯಾರಿಗೆ ಯೂಸ್ ಮಾಡ್ಬೋದು ಇದು? ಆಯಿಲಿ ಸ್ಕಿನ್ಗೆ. ಆಮೇಲೆ ಕೆಲವೊಂದು ಸಲ ಡ್ರೈ ಸ್ಕಿನ್ ಇದ್ದರೂ ವಿಟಮಿನ್ ಸಿ ಯೂಸ್ ಮಾಡ್ತೀವಿ. ಎಲ್ಲ ಅಂತ ಹೇಳಿದ್ರೆ ಡಲ್ ಇದ್ದರೆ